ಸರ್ಕಾರದ ಅಂಗಳಕ್ಕೆ ರಾಜ್ಯ ಒಳ ಮೀಸಲಾತಿಯ ಚೆಂಡು ಹೋಗ್ಬಿದ್ದಿದೆ. ಲೋಕಸಭಾ ಸಮರಕ್ಕೂ ಮುನ್ನ ಕಾಂಗ್ರೆಸ್ ಸರ್ಕಾರದ ಜಾಣ ನಡೆ ಈಗ ಗೊತ್ತಾಗ್ತಾ ಇದೆ. ಕೇಂದ್ರ ಸರ್ಕಾರವನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋಕೆ ಕೈಪಡೆ ಪ್ಲಾನ್ ಮಾಡಿಕೊಂಡಿದೆ. ಹೀಗಾಗಿನೇ ಈಗ ಕೇಂದ್ರ ಸರ್ಕಾರದ ಅಂಗಳಕ್ಕೆ ಹೋಗಿ ಈ ರಾಜ್ಯದ ಒಳ ಮೀಸಲಾತಿಯ ಚೆಂಡು ಬಿದ್ದಿದೆ. ಕೇಂದ್ರ ಸರ್ಕಾರವನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತ ಕಾಂಗ್ರೆಸ್ ಪಡೆ ಈಗ ಪ್ಲಾನ್ ಮಾಡಿಕೊಂಡಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಶುರುವಾಯ್ತಾ ಒಳ ಮೀಸಲಾತಿ ಫೈಟ್. ಕಾಂಗ್ರೆಸ್ ಮೇಲೆ ವೋಟ್ ಬ್ಯಾಂಕ್ ರಾಜಕಾರಣದ ಬಾಂಬ್ ಎಸೆದ ಬಿಜೆಪಿ. ಒಳ ಮೀಸಲಾತಿ ಜಾರಿಗೆ ಸಂವಿಧಾನ ತಿದ್ದುಪಡಿ ಅವಶ್ಯಕತೆನೇ ಇಲ್ಲ. 2012ರಲ್ಲೇ ಶಿಫಾರಸು ಮಾಡಿದ್ದ ಒಳ ಮೀಸಲಾತಿಗೆ ಈಗ ಮತ್ತೊಮ್ಮೆ ಶಿಫಾರಸು ಆಗ್ತಾ ಇದೆ. ಮೀಸಲಾತಿ ಸೇರಿಸೋದಕ್ಕೆ ಸಂವಿಧಾನ ತಿದ್ದುಪಡಿ ಬೇಡ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಹಾಗಾದ್ರೆ ತಾಕತ್ತಿದ್ರೆ 24 ಗಂಟೆಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿ ಅಂತ ಗೋವಿಂದ ಕಾರಜೋಳ ಸವಾಲ್ ಹಾಕಿದ್ದಾರೆ. ಕೇಂದ್ರ ಸರ್ಕಾರದ ಅಂಗಳದಲ್ಲಿ ಈಗ ಒಳ ಮೀಸಲಾತಿಯ ಚೆಂಡು ಓಡಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಅದೇ ಈಗ ಪ್ರಶ್ನೆ. 2011ರ ಜನಸಂಖ್ಯೆಯನ್ನ ಆಧಾರವಾಗಿಟ್ಕೊಂಡು 2012ರಲ್ಲೇ ಸುಪ್ರೀಂ ಕೋರ್ಟ್ ಹೇಳಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನವನ್ನ ತೆಗೆದುಕೊಳ್ಬೇಕು ಅಂದ್ರೆ ಸಂಸತ್ ಮೂಲಕ ಹೋಗ್ಬೇಕು ಅಂತ. ಹಾಗಾಗಿ ಆ ಚೆಂಡನ್ನ ಈಗ ಕೇಂದ್ರದ ಅಂಗಳಕ್ಕೆ ತಲುಪಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ನ ನಾಯಕರು. ಏನ್ ತೀರ್ಮಾನವಾಗುತ್ತೆ, ಏನ್ ಚರ್ಚೆ ಆಗ್ತಾ ಇದೆ ನೋಡ್ಬೇಕಾಗುತ್ತೆ ಈಗ. ಒಳಪಂಗಡಿಗಳು ಒಳ ಮೀಸಲಾತಿ ಬೇಕು ಅಂತ ಹೇಳಿ ಕೇಳ್ತಾ ಇದ್ದು, ಅದಕ್ಕೆ ಪೂರಕವಾಗಿ ಜಸ್ಟಿಸ್ ಸದಾಶಿವ ಆಯೋಗ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿತ್ತು. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಆ ವರದಿಯ ಟರ್ಮ್ಸ್ ಆಫ್ ರೆಫರೆನ್ಸು ಬ್ಯಾಕ್ವರ್ಡ್ನೆಸ್, ಇನ್ಅಡೆಕ್ವಿಸಿ ಮತ್ತು ಅವಕಾಶಗಳನ್ನು ಕೊಡುವಾಗ ವಿತೌಟ್ ಕಾಂಪ್ರಮೈಸಿಂಗ್ ಆನ್ ಎಫಿಷಿಯನ್ಸಿ ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನು ಹಾಕಿ ಒಂದು ವರದಿಯನ್ನು ಕೊಡಿ ಅಂತ ಹೇಳಿ, ದಿಸ್ ಆರ್ ದಿ ಟರ್ಮ್ಸ್ ಆಫ್ ರೆಫರೆನ್ಸ್ ಫಾರ್ ಸದಾಶಿವ ಕಮಿಟಿ. ಬ್ಯಾಕ್ವರ್ಡ್ನೆಸ್ ವರದಿಯನ್ನು ಕೊಟ್ಟಿರೋದು ಅಸೆಂಬ್ಲಿಯಲ್ಲಿ ಪ್ಲೇಸ್ ಆಗಲೇ ಇಲ್ಲ. ನಾವು ಚುನಾವಣೆಗೆ ಹೋದ ಸಂದರ್ಭದಲ್ಲಿ ಚಿತ್ರದುರ್ಗದಲ್ಲಿ SC/ST ಸಮಾವೇಶ ಮಾಡಿದ್ವಿ. ಅಲ್ಲಿ ಘೋಷಣೆ ಮಾಡಿದ್ವಿ, ಸದಾಶಿವ ಆಯೋಗ ವರದಿನ ನಮಗೆ ಅಧಿಕಾರ ಕೊಟ್ಟಾಗ ವಿಧಾನಸಭೆಯಲ್ಲಿ ಮಂಡನೆ ಮಾಡ್ತೀವಿ ಅಂತ ಹೇಳಿ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ವಿ. ಸೊ ನಮ್ಮ ಎಲೆಕ್ಷನ್ ಮ್ಯಾನಿಫೆಸ್ಟೋ ಘೋಷಣೆ ಆದ ತಕ್ಷಣದಲ್ಲಿ ತರಾತುರಿನಲ್ಲಿ ಇಂದಿನ ಬಿಜೆಪಿ ಸರ್ಕಾರ ಇಂದಿನ ಲಾ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಈ ಒಳ ಮೀಸಲಾತಿ ವಿಚಾರವಾಗಿ ಚರ್ಚೆ ಮಾಡಿ ಅಂತಿಮವಾಗಿ ಸಚಿವ ಸಂಪುಟ ಒಂದು ರೆಕಮೆಂಡೇಶನ್ ಕೇಂದ್ರ ಸರ್ಕಾರಕ್ಕೆ ಮಾಡಿದ್ರು. ಅದು ಮಾಡುವಾಗ ಸದಾಶಿವ ಕಮಿಟಿ ಇರ್ರಿಲೆವೆಂಟ್ ಅಂಡ್ ಇಟ್ ಇಸ್ ಕ್ಲೋಸ್ಡ್ ಅಂತ ಹೇಳಿದರು. ಸಚಿವ ಸಂಪುಟದ ನಿರ್ಣಯ ಮಾಡಿದರು. ಸಚಿವ ಸಂಪುಟ ನಿರ್ಣಯ ಸದಾಶಿವ ಕಮಿಟಿ ಇಸ್ ಇರ್ರಿಲೆವೆಂಟ್ ಅಂಡ್ ಇಟ್ ಇಸ್ ಕ್ಲೋಸ್ಡ್ ಅಂತ ಹೇಳಿ. ದಲಿತರ ಒಳಪಂಗಡಿಗಳು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ಮೋಸ ಮಾಡತಕ್ಕಂಥ ಒಳ ಮೀಸಲಾತಿ ವ್ಯವಸ್ಥೆಯನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು 2012 ಜನವರಿ 21ನೇ ಶಿಫಾರಸು ಮಾಡಿದ್ದೀವಿ. ಆರ್ಟಿಕಲ್ 341 ಅಮೆಂಡ್ಮೆಂಟ್ ಮಾಡಬೇಕು ಅಂತೇಳಿ ಅವತ್ತು ಶಿಫಾರಸು ಮಾಡಿದ್ದೆವು. ಇದನ್ನು ತಿರುಗಿ ಈಗ ಮಾಡಲಿಕ್ಕೆ ಹೊರಟಿದ್ದಾರೆ, ಮತ್ತೆ ಶಿಫಾರಸು ಮಾಡಿ. ಇದು ಮೋಸ. 2012ರಲ್ಲಿ
ಮನಮೋಹನ್ ಸಿಂಗ್ ಅವರೇ ಪ್ರಧಾನಮಂತ್ರಿ ಇದ್ದರು, ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ನಾವು ಶಿಫಾರಸು ಮಾಡಿದಾಗ ಅದನ್ನು ತಿದ್ದುಪಡಿ ಮಾಡಬಹುದಾಗಿತ್ತು, ಆದರೆ ಮಾಡಲಿಲ್ಲ. ಇವತ್ತು ನುಡಿದಂತೆ ನಡೀತಕ್ಕಂಥ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಚುನಾವಣೆ ಒಳಗೆ ನೀವೇನು ಭರವಸೆ ಕೊಟ್ಟಿರಿ ಜನರಿಗೆ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ 24 ಗಂಟೆ ಒಳಗನೆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಅದನ್ನು ವಿಧಾನಸಭೆಯಲ್ಲಿ ಮಂಡಿಸ್ತೀವಿ, ಒಳ ಮೀಸಲಾತಿದೆ ಅಂತ ಹೇಳಿದ್ರಿ. 8 ಲೋಕಸಭಾ ಚುನಾವಣೆ ಬಂತು ಅಂತೇಳಿ ಮೋಸದ ಆಟ ಶುರು ಮಾಡಿದ್ರಿ. ಅದಕ್ಕೆ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, DK ಶಿವಕುಮಾರ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, 24 ಗಂಟೆ ಒಳಗೆ ಆದೇಶ ಮಾಡಿ, ಅದನ್ನು ಯಾರೂ ಕ್ವಶನ್ ಮಾಡಲಿಕ್ಕೆ ಆಗೋದಿಲ್ಲ, ಒಳ ಮೀಸಲಾತಿ ಜಾರಿಗೆ ಬರ್ತದೆ. ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ಮೋಸ ಮಾಡತಕ್ಕಂಥ ಒಳ ಮೀಸಲಾತಿ ವ್ಯವಸ್ಥೆಯನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು 2012 ಜನವರಿ 21ನೇ ಶಿಫಾರಸು ಮಾಡಿದ್ದೀವಿ. ಆರ್ಟಿಕಲ್ 340